ನಿಮಗೆ 60 ರೂಪಾಯಿಗೆ ಜೋಳದ ರೊಟ್ಟಿ ಊಟ, 10 ರೂಪಾಯಿಗೆ ಚಪಾತಿ ಜೋಳದ ರೊಟ್ಟಿ, 15 ರೂಪಾಯಿಗೆ ಸಖತ್ತಾಗಿರೋ ಹೋಳಿಗೆ ಸಿಗ್ತಿದೆ. ಎಲ್ಲಿ ಅಂತ ಕೇಳಿದ್ರಾ? ಸೊ ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಎಪಿಸೋಡ್. ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇವತ್ತಿನ ನನ್ನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು ನಾವು ಹೋಗ್ತಿರೋ ಜಾಗ ಬಂದು ಮಂದಾರ್ತಿ ರೊಟ್ಟಿ ಕಾರ್ನರ್ ಅಂತ ಹೇಳಿ. ಆ್ಯಂಡ್ ಸಖತ್ತಾಗಿರೋ ನಿಮಗೆ ಜೋಳದ ರೊಟ್ಟಿ, ಚಪಾತಿ, ಚಟ್ನಿ ಪುಡಿ, ಆಮೇಲೆ ಕೆಂಪು ಚಟ್ನಿ ಪುಡಿ ಜೊತೆಗೆ ಮೊಸರು, 2 ಥರ ಪಲ್ಯ, ಸಖತ್ತಾಗಿರೋ ರೈಸು, ಸಾಂಬಾರು ಎಲ್ಲ ಸಿಗುತ್ತೆ ಬರೀ 60 ರೂಪಾಯಿಗೆ. ಸೊ ಬನ್ನಿ ಹೋಗೋಣ, ಸಖತ್ತಾಗಿರೋ ಒಳ್ಳೆ ಮೀಲ್ಸ್ನ ಟ್ರೈ ಮಾಡೋಣಂತೆ. ಸೊ ಅಂದ್ವಿ ಮಾತಾಡ್ತಾ ಇಲ್ಲೇ ಇದ್ದೀವಿ. ಸೊ ಕಾಣ್ತು ಅಂತ ಅನಿಸುತ್ತೆ ಮಂದಾರ್ತಿ ರೊಟ್ಟಿ ಕಾರ್ನರ್. ಸೊ ಬನ್ನಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ. ಬಂದಿದ್ದೀವಿ ಮಂದಾರ್ತಿ ರೊಟ್ಟಿ ಕಾರ್ನರಿಗೆ. ಸೊ ನೋಡ್ಬೋದು ಮಂದಾರ್ತಿ ರೊಟ್ಟಿ ಕಾರ್ನರ್ ಲೊಕೇಶನ್ ಎಲ್ಲಿದೆ ಅಂತ ಹೇಳಿದ್ರೆ, ಸೊ ನಿಮಗೆ 60 ಅಡಿ ರಸ್ತೆ, ವಿನೋಬ ನಗರ, RMC APMC ಮಾರ್ಕೆಟ್ ಇದೆಯಲ್ಲ ಅದ್ರ ಬ್ಯಾಕ್ ಗೇಟು. ಸೊ ನೋಡ್ಬೋದು APMC ಮಾರ್ಕೆಟ್ ಬ್ಯಾಕ್ ಗೇಟು. ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ಇಲ್ಲೇ ಇರುತ್ತೆ ನಿಮಗೆ ಮಂದಾರ್ತಿ ರೊಟ್ಟಿ ಕಾರ್ನರು. ಅಂದರೆ ನಮ್ಮ ಆಂಜನೇಯ ದೇವಸ್ಥಾನ ಇದೆ ಇಲ್ಲಿ. ಸೊ ವಿನೋಬ ನಗರ 60 ಅಡಿ ರಸ್ತೆಯಲ್ಲಿ. ಸೊ ಆಂಜನೇಯ ದೇವಸ್ಥಾನದಿಂದ ಸ್ವಲ್ಪ ಮುಂದ್ಗಡೆ ಬಂದರೆ ಸೊ ಇಲ್ಲೇ ಇರುತ್ತೆ ಮಂದಾರ್ತಿ ರೊಟ್ಟಿ ಕಾರ್ನರ್. ಸೊ ಬನ್ನಿ ನೋಡೋಣ ಏನೇನಿದೆ ಏನೇನಿಲ್ಲ ಅಂತ ಒಳಗಡೆ ಹೋಗಿ. ಸೊ ನಿಮಗೆ ಕುತ್ಕೊಂಡು ತಿನ್ನೋದಕ್ಕೆ ಸ್ವಲ್ಪ ಲೈಟಾಗಿ ಸ್ಪೇಸ್ ಇದೆ, ತುಂಬ ದೊಡ್ಡದೇನಿಲ್ಲ ಜಾಗ. ಸೊ ಆರಾಮಾಗಿ ಬಂದು ಪಟ ಅಂತ ಊಟ ಮಾಡ್ಕೊಂಡು ಹೋಗ್ಬೋದು. ಫ್ಯಾಮಿಲಿಗೆ ಓದ್ಕೊಂಡು ತಿನ್ನೋಕ್ಕಾಗೋದಿಲ್ಲ. ಸೊ ಹಾಗಾಗಿ ಇವ್ರ ಹತ್ರ ಪಾರ್ಸಲ್ ವ್ಯವಸ್ಥೆ ಕೂಡ ಇದೆ. ಸೊ ಬನ್ನಿ ಒಳಗೆ ಹೋಗಿ ನೋಡೋಣ ಸೊ ಏನಿದೆ ಏನೇನಿಲ್ಲ ಅಂತ. ಸೊ ಒಳಗೆ ಹೋದ ತಕ್ಷಣ ನಿಮಗೆ ಸಣ್ಣ ಕಿಚನ್ ಇದೆ ಇಲ್ಲಿ ನೋಡ್ಬೋದು. ಸೊ ನಿಮಗೆ ಪೂರ್ತಿ ಏನಂತ ಹೇಳಿದ್ರೆ ಇವರು ಎಲ್ಲ ಇನ್ಹೌಸ್ ಮಸಾಲೆಗಳು. ಸೊ ಎಲ್ಲ ಇವರೇ ಮಾಡ್ತಾರೆ. ಅಲ್ಲಿ ನೋಡಿದ್ರೆ ನಿಮಗೆ ರೊಟ್ಟಿಗಳು ರೆಡಿ ಆಗ್ತಾ ಇದೆ. ಸೊ ಈಗ ಟೈಮ್ 12 ಗಂಟೆ ಆಗಿದೆ. 12:15ಗೆ ನಿಮಗೆ ಕಂಪ್ಲೀಟ್ ಎಲ್ಲ ರೆಡಿ ಆಗ್ಬೋದು. ನಮ್ಮ ಜೊತೆ ಇದ್ದಾರೆ ಮಂದಾರ್ತಿ ರೊಟ್ಟಿ ಕಾರ್ನರ್ ಓನರ್ ಆದಂಥ ಮಲ್ಲೇಶ್ ಅವರು. ಸರ್ ನಮಸ್ತೆ. ನಮಸ್ತೆ ಸರ್ ಹೇಳಿ ಮಂದಾರ್ತಿ ರೊಟ್ಟಿ ಕಾರ್ನರ್ ಬಗ್ಗೆ. ಆಮೇಲೆ ಎಷ್ಟು ದಿವಸದಿಂದ ಸ್ಟಾರ್ಟ್ ಮಾಡಿದ್ದೀರಾ, ಏನೇನು ಸಿಗುತ್ತೆ ನಿಮ್ಮಲ್ಲಿ? ನಮ್ಮದು ಒಂದು 15 ವರ್ಷ ಆಯಿತು. ಒಂದು 10 ವರ್ಷದಿಂದ ಮನೆಯಲ್ಲೇ ಮಾಡಿ ಹೊರಗಡೆ ಎಲ್ಲ ಡೆಲಿವರಿ ಕಳಿಸ್ತಾ ಇದ್ವಿ. ವಿತ್ ಮನೆಯಲ್ಲೇ ಬಂದು ಪಾರ್ಸಲ್ ಎಲ್ಲ ತೊಗೊಂಡೋಗೋರು. ಇಲ್ಲಿ ಬಂದು 1.5 ವರ್ಷ ಆಯಿತು. ಇಲ್ಲಿ ಓಪನ್ ಮಾಡಿ 1.5 ವರ್ಷ ಆಯಿತು. ಏನೇನು ಸಿಗುತ್ತೆ ನಿಮ್ಮಲ್ಲಿ? ನಮ್ಮಲ್ಲಿ ಅಕ್ಕಿ ರೊಟ್ಟಿ ಊಟ, ಜೋಳದ ರೊಟ್ಟಿ ಊಟ, ಚಪಾತಿ ಊಟ, ಹೋಳಿಗೆ ಊಟ, ಮತ್ತು 2 ಥರ ಪಲ್ಯ ಇರುತ್ತೆ. ಕಾಳು ಪಲ್ಯ, ಎಣ್ಗಾಯಿ ಪಲ್ಯ, ಚಟ್ನಿ ಪುಡಿ, ಮೊಸರು, ಮತ್ತು ವೈಟ್ ರೈಸು, ತಿಳಿ ಸಾಂಬಾರು, ರಸಮ್ಮು, ಮಜ್ಜಿಗೆ ಹುಳಿ. ಒಂದೊಂದು ದಿವಸ ಒಂದೊಂದು ವೆರೈಟಿ ಸಾಂಬಾರು ಇರುತ್ತೆ. ಒಂದು ದಿವಸ ಬಸ್ಸಾರು, ಒಂದು ದಿವಸ ಮಜ್ಜಿಗೆ ಹುಳಿ ಸಾರು, ಒಂದು ದಿವಸ ಶೇಂಗಾ ತುಂಬಳೆ, ಒಂದು ದಿವಸ ಮಾಮೂಲಿ ತರಕಾರಿ, ನುಗ್ಗೆಕಾಯಿ, ಆಲೂಗಡ್ಡೆ ಅವೆಲ್ಲ ಹಾಕಿ ಮಾಡಿಕೊಡುತ್ತೆ. ಅಂದರೆ ಒಂದೇ ವೆರೈಟಿ ಸಾಂಬಾರು ಇರೋದು. ಸಾಂಬಾರು ಚೇಂಜ್ ಇರುತ್ತೆ. ಮನೆ ಫುಡ್ಡೇ. ಸರಿ, ಅಂದರೆ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಿಮ್ದು ಊಟ ಪ್ರೈಸ್? ಪ್ರೈಸು ನಮ್ಮದು 60 ರೂಪಾಯಿ ಊಟ. ಏನು ತೊಗೊಂಡ್ರು, ಅಕ್ಕಿ ರೊಟ್ಟಿ ತೊಗೊಂಡ್ರು 60, ಜೋಳ, ಚಪಾತಿ, ಹೋಳಿಗೆ ಯಾವುದು ತೊಗೊಂಡ್ರು 60 ರೂಪಾಯಿ ಊಟ. 2 ರೊಟ್ಟಿ ಬರುತ್ತೆ, ಇಲ್ಲ 2 ಹೋಳಿಗೆ, ಇಲ್ಲ 2 ಚಪಾತಿ, ಇಲ್ಲ 2 ಅಕ್ಕಿ ರೊಟ್ಟಿ, ಯಾವುದೇ ಐಟಮ್ಸ್ ತೊಗೊಂಡ್ರು ಕೂಡ 60 ರೂಪಾಯಿ. ಅನ್ಲಿಮಿಟೆಡ್ ಅಂತ ಏನು ರೈಸ್ ಏನಿಲ್ಲ. 2ನೇ ಟ್ರಿಪ್ ರೈಸ್ ಬೇಕಂದ್ರೂ ಹಾಕ್ತೀವಿ. ಒಟ್ಟು 60 ರೂಪೀಸ್ ಊಟ. ಸರ್ ತೋರಿಸಿ ಏನೇನಿದೆ ನಿಮ್ಮಲ್ಲಿ? ಇದು ಹೋಳಿಗೆ, ಇದು ಅಕ್ಕಿ ರೊಟ್ಟಿ, ಇದು ಎಣ್ಗಾಯಿ ಪಲ್ಯ, ಮೊಸರನ್ನ, ಇದು ಹೆಸರು ಕಾಳಿನ ಪಲ್ಯ ಇರುತ್ತೆ, ಮತ್ತು ಇದು ಕಾಯಿ ಹಾಲು. ಇವತ್ತು ಹೋಳಿಗೆಗೆ ಸ್ಪೆಷಲ್ ಕಾಯಿ ಹಾಲು. ಡೈಲಿ ಒಂದೊಂದು ದಿವಸ ಸಿಗಣೆ ಇರುತ್ತೆ, ಒಂದೊಂದು ದಿವಸ ತುಪ್ಪ ಇರುತ್ತೆ, ಮತ್ತು ಚಟ್ನಿ ಪುಡಿ ಬರುತ್ತೆ, ಮೊಸರು ಬರುತ್ತೆ, ಉಪ್ಪಿನಕಾಯಿ ಮತ್ತು ಸೌತೆಕಾಯಿ, ರೈಸು, ಸಾಂಬಾರು, ಹಪ್ಪಳ. ಅಕ್ಕಿ ರೊಟ್ಟಿ ಮನೆಯಿಂದ ರೆಡಿ ಮಾಡೋದು. ಹೊರಗಡೆ ಯಾವುದು ಫುಡ್ ಇಲ್ಲ ನಮ್ಮಲ್ಲಿ, ಹೋಮ್ ಮೇಡು. ನೋಡಿ ಇಲ್ಲಿ ಜೋಳ ರೊಟ್ಟಿ ಆಗ್ತಾಯಿದೆ, ಇಲ್ಲಿ ಅಕ್ಕಿ ರೊಟ್ಟಿ ಆಗ್ತಾಯಿದೆ, ಮತ್ತು ಇಲ್ಲಿ ಬೇಯಿಸ್ತಾ ಇದ್ದಾರೆ ಅಕ್ಕಿ ರೊಟ್ಟಿ. ಎಲ್ಲ ನಾವು ಇಲ್ಲೇ ರೆಡಿ ಮಾಡೋದು. ಹೊರಗಡೆ ಯಾವುದೂ ಇಲ್ಲ ಫುಡ್ಡು. ಇಲ್ಲೇ ರೆಡಿ ಮಾಡೋದು, ಇಲ್ಲೇ ಬೇಯಿಸೋದು, ಇಲ್ಲೇ ಕೊಡೋದು. ನನ್ನಲ್ಲಿ 60 ರೂಪಾಯಿಗೆ ಹೋಳಿಗೆ ಊಟನೂ 60, ಅಕ್ಕಿ ರೊಟ್ಟಿ 60, ಎಲ್ಲ ಊಟ 60 ರೂಪಾಯಿ ಕೊಡ್ತಾಯಿದ್ದೀನಿ. ಹೊರಗಡೆ ಇದೇ ಫುಡ್ ನೀವು ಹೊರಗಡೆ ತಿನ್ನಕ್ಕೆ ಹೋದ್ವಿ ಅಂತ ಅಂದರೆ ನಿಮಗೆ 80ರಿಂದ 90 ರೂಪಾಯಿ ಇದೆ. ನನ್ನಲ್ಲಿ 60 ರೂಪಾಯಿ ಊಟ ಫುಲ್ ಮೀಲ್ಸ್ ಮಾಡಿದ್ದೀನಿ. ಶಾಪ್ ಟೈಮಿಂಗ್ಸ್ 12:30ರಿಂದ 9:00 ನೈಟು. ಮಾರ್ನಿಂಗ್ 12:30ರಿಂದ 9:00 ಊಟ ಎಲ್ಲ ಇರುತ್ತೆ. ಈವ್ನಿಂಗ್ ಸ್ಪೆಷಲ್ ಅಂತಂದರೆ ಅದೇ ಫ್ರೈಡ್ ರೈಸ್, ವೆಜ್ ಫ್ರೈಡ್ ರೈಸ್ ಇರುತ್ತೆ, ಜೀರೋ ರೈಸ್ ಇರುತ್ತೆ, ಕ್ಯಾಟ್ರಿಂಗ್ ಇದೆ ನಂದೆ. ಕ್ಯಾಟ್ರಿಂಗ್ ಎಲ್ಲ ಇದೆ ನಂದೆ. ಕ್ಯಾಟ್ರಿಂಗಲ್ಲಿ ಏನು ಫುಡ್ ಬೇಕು ಎಲ್ಲ ವೆರೈಟೀಸ್ ಮಾಡ್ಕೊಡ್ತೀನಿ. ಕ್ಯಾಟ್ರಿಂಗ್ ಎಲ್ಲ ಇರುತ್ತೆ ನಮ್ಮಲ್ಲಿ. ಊಟ ಎಲ್ಲ ಚೀಪಲ್ಲಿ ಸಿಗುತ್ತೆ. ಈಗ ನೋಡ್ಬೋದು ನೀವು ಇಲ್ಲಿ ಅಕ್ಕಿ ರೊಟ್ಟಿ ರೆಡಿ ಆಗ್ತಿದೆ. ಇವ್ರ ಹತ್ರ ಅಕ್ಕಿ ರೊಟ್ಟಿ, ಚಪಾತಿ, ಜೋಳದ ರೊಟ್ಟಿ, ಹೋಳಿಗೆ ಹೇಳ್ತಾ ಹೋದ್ರೆ ಇಲ್ಲಿ ಸಖತ್ ದೊಡ್ಡದಿದೆ. ರೆಡಿ ಆಗ್ತಾರೆ, ಇವಾಗ ನೋಡ್ಬೋದು. ಈ ಕಡೆ ಒಬ್ಬರು ತಟ್ಟಿ ಕೊಡ್ತಾ ಇರ್ತಾರೆ. ಸೊ ಈ ಕಡೆ ಒಬ್ಬರು ಮಾಡ್ತಾ ಇರ್ತಾರೆ ಬಿಸಿ ಹೋಳಿಗೆ. ಆಮೇಲಿಂದ ಪಲ್ಯ ಕೂಡ ರೆಡಿ ಆಗ್ತಿದೆ ನೋಡ್ಬೋದು. ಇವತ್ತು ಹೆಸರು ಕಾಳು ಪಲ್ಯ ಅಂತೆ. ಸೊ
ಸೊ ರೊಟ್ಟಿ ಅಷ್ಟೇ ನೋಡ್ಬೋದು ನೀವು ಎಷ್ಟು ಸಾಫ್ಟ್ ಆಗಿದೆ. ಇಲ್ಲಿ ಜೋಳದ ರೊಟ್ಟಿ ಒಂದು ಕಡೆ ಮಾಡ್ತಾ ಇದ್ದಾರೆ, ಒಂದು ಕಡೆ ನಿಮಗೆ ಅಕ್ಕಿ ರೊಟ್ಟಿ ರೆಡಿ ಆಗ್ತಿದೆ ನೋಡ್ಬೋದು. ಹೋಳಿಗೆ ಹಾಕ್ಸ್ಕೊತಾ ಇದ್ದೀನಿ, ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಸೊ ಹೋಳಿಗೆ ಆದಮೇಲಿಂದ ಜೋಳದ ರೊಟ್ಟಿ ಎರಡು ಕೂಡ ಟೇಸ್ಟ್ ನೋಡೋಣ. ಸೊ ಹೋಳಿಗೆ ನೋಡಿ ಈ ಥರ ಇದೆ. ಸೊ ಈಗ ನಾನು ಮಂದಾರ್ತಿ ರೊಟ್ಟಿ ಕಾರ್ನರಲ್ಲಿ ಒನ್ ಆಫ್ ದ ಸ್ಪೆಷಲ್ ಅಂತಲೇ ಹೇಳ್ಬೋದು. ಸೊ ಹೋಳಿಗೆ ತೊಗೊಂಡಿದ್ದೀನಿ, ಬೇಳೆ ಹೋಳಿಗೆ, ಬೆಲ್ಲದ ಹೋಳಿಗೆ ಇದು. ಸೊ ನೋಡ್ಬೋದು ಈ ಥರ ಇದೆ. ಸೊ ಆ್ಯಕ್ಚುಲಿ ಪ್ಲೇಟಿಗೆ 2 ಬರುತ್ತೆ. ಸೊ ನಾನು ಟೇಸ್ಟಿಗಂತ 1 ತೊಗೊಂಡಿದ್ದೀನಿ. ಸೊ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ನೋಡ್ಬೋದು ಹೋಳಿಗೆ ಎಷ್ಟು ಸಾಫ್ಟಾಗಿದೆ. ಆದಮೇಲೆ ದಿವಸ ನಿಮಗೆ ಸೀಕರಣ ಇರುತ್ತೆ, ಒಂದು ದಿವಸ ತುಪ್ಪ ಇರುತ್ತೆ, ಒಂದು ದಿವಸ ಕಾಯಲ್ಲಿ ಇರುತ್ತೆ. ಸೊ ಇವತ್ತು ನಾನು ಬಂದಿದ್ದೀನಿ. ಸೊ ಇವತ್ತು ನಿಮಗೆ ಕಾಯಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ಕಾಯಲ್ಲು ಆಲ್ಮೋಸ್ಟ್ ಎಲ್ಲರೂ ಫೇವ್ರೇಟ್ ಇದೆ. ಹೋಳಿಗೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಆ್ಯಂಡ್ ಬನ್ನಿ ಟೇಸ್ಟ್ ನೋಡೋಣ. ಸಾಫ್ಟಾಗಿರುವಂಥ ಹೋಳಿಗೆ, ಒಂದು ಸಿಂಗಲ್ ಹೋಳಿಗೆ 15 ರೂಪಾಯಿ ಚಾರ್ಜ್ ಮಾಡ್ತಾರೆ ಇವರು. ಸೊ ಈ ಥರ ಇದೆ ನೋಡ್ಬೋದು. ಸಾಫ್ಟ್ ಕಾಯಲ್ ಜೊತೆ ಫುಲ್ಲು ಇದಾಗಿದೆ, ಮೆಲ್ಟ್ ಆಗಿದೆ ಹೋಳಿಗೆ. ಸೊ ಬೆಲ್ಲದೊಳಗೆ ಚೆನ್ನಾಗಿಲ್ಲದೆ ಇರುತ್ತಾ, ತುಂಬಾ ಚೆನ್ನಾಗಿದೆ. ಸೊ ನಿಮಗೆ ಕಾಯಲ್ಲಿ ಅಷ್ಟೇನು ಸ್ವೀಟ್ ಇಲ್ಲ, ಮತ್ತು ಹೋಳಿಗೆ ಜೊತೆ ತಿಂದಾಗ ನಿಮಗೆ ಸ್ವೀಟ್ನೆಸ್ ಬ್ಯಾಲೆನ್ಸ್ ಆಗುತ್ತೆ. ಸೊ ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ. ನನಗೆ ಜೋಳದ ರೊಟ್ಟಿ ಊಟ ಹಾಕ್ಕೊಡ್ತಾ ಇದ್ದಾರೆ ನೋಡ್ಬೋದು. ಇಲ್ಲಿ ಬಂದರೆ ಜೋಳದ ರೊಟ್ಟಿ ಫೇಮಸ್ಸು ಆ್ಯಕ್ಚುಲಿ ಹೇಳ್ಬೇಕಂತ. ಎಣ್ಗಾಯಿ ಪಲ್ಯ, ಉಪ್ಪಿನಕಾಯಿ, ಚಟ್ನಿ ಪುಡಿ, ಆಮೇಲಿಂದ ಪಲ್ಯ ಬೇರೆ ಖಾಲಿಯಾಗಿತ್ತಂತೆ. ಸೊ ಇವಾಗ ಬೀಟ್ರೂಟ್ ಡ್ರೈ ಪಲ್ಯ ಮಾಡಿದ್ದಾರೆ. ಸೊ ರೆಡಿಯಾಗಿದೆ, ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಪ್ಲೇಟು ಅಲ್ವಾ. ಸೊ ಬನ್ನಿ ಟೇಸ್ಟ್ ನೋಡೋಣ ಯಾವ ಥರ ಇರುತ್ತೆ ಅಂತ. ಸೊ ಈಗ ನೋಡ್ಬೋದು, ಇವಾಗ ನಾನು ತೊಗೊಂಡಿದ್ದೀನಿ ಇವ್ರ ಹೋಟೆಲಿಂದ ಇನ್ನೊಂದು ಸ್ಪೆಷಲ್ ಆದಂಥ ಡಿಶ್ ಅಂತ ಹೇಳಿದ್ರೆ ಜೋಳದ ರೊಟ್ಟಿ ಊಟ. ನೋಡ್ಬೋದು ಜೋಳದ ರೊಟ್ಟಿ ಇದೆ, ಬೀಟ್ರೂಟ್ ಪಲ್ಯ ಇದೆ, ಎಣ್ಗಾಯಿ ಇದೆ, ಆದಮೇಲಿಂದ ಚಟ್ನಿ ಪುಡಿ, ಉಪ್ಪಿನಕಾಯಿ ಇದೆ. ಸೊ ಚಟ್ನಿ ಪುಡಿಗೆ ಮೊಸರು ಕೇಳಿದ್ರೆ ಹಾಕ್ತಾರೆ ಅವರು, ಬೇಡ ಅಂದರೆ ಬೇಡ. ಸೊ ಟೇಸ್ಟ್ ನೋಡೋಣ ಯಾವ ಥರ ಇದೆ ಅಂತ. ಜೋಳದ ರೊಟ್ಟಿ ನೋಡ್ಬೋದು, ಬಿಸಿ ಬಿಸಿ ಹಂಗೆ ಸಾಫ್ಟಾಗಿದೆ. ಸೊ ನೋಡ್ಬೋದು ನಿಮಗೆ ಇದ್ರ ಜೊತೆಗೆ ಎಣ್ಗಾಯಿ, ಒನ್ ಆಫ್ ದ ಬೆಸ್ಟ್ ಕಾಂಬಿನೇಷನ್ ಆ್ಯಕ್ಚುಲಿ. ರೊಟ್ಟಿ ಜೊತೆ ಎಣ್ಗಾಯಿ ತುಂಬ ಚೆನ್ನಾಗಿರುತ್ತೆ. ಚಟ್ನಿ ಬಿಡಿ ಮೊಸರು ನೋಡ್ಬೋದು ಯಾವ ಥರ ಇದೆ ಅಂತ. ಸೊ ಶೇಂಗಾ ಚಟ್ನಿ ಪುಡಿ ಇರುತ್ತೆ ನಿಮಗೆ, ಅದಕ್ಕೆ ಮೊಸರು ಬಿದ್ದರೆ ಸಖತ್ತಾಗಿರುತ್ತೆ. ಏನಂತ ಹೇಳಿದ್ರೆ ನಮ್ಮ ಮಂದಾರ್ತಿ ರೊಟ್ಟಿ ಕಾರ್ನರ್ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಸೊ ನಿಮಗೆ ಈ ಕಡೆ ಖಾನಾವಳಿ ಊಟನೂ ಅಲ್ಲ, ಸೊ ಈ ಕಡೆ ನಮ್ಮ ಮಲೆನಾಡು ಶೈಲಿಯ ಊಟನೂ ಅಲ್ಲ, ಎರಡೂ ಕೂಡ ಮಿಕ್ಸ್ ಇರುತ್ತೆ. ಆ ಟೇಸ್ಟ್ ಅಂತೂ ಕಾಂಬಿನೇಷನ್ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಟೇಸ್ಟ್ ಒಂದು ತುಂಬ ಚೆನ್ನಾಗಿದೆ. ಸೊ ಈಗ ಬೀಟ್ರೂಟ್ ಪಲ್ಯ ಜೊತೆಗೆ ನೋಡೋಣ ರೊಟ್ಟಿ. ಜೋಳದ ರೊಟ್ಟಿ ತುಂಬ ಸಾಫ್ಟಾಗಿದೆ, ತಿನ್ನಾಗಿದೆ, ಟೇಸ್ಟ್ ಆಗೋದಾಗಿದೆ. ನೀವಿಲ್ಲಿ 2 ರೊಟ್ಟಿಗೆ ಮಾತ್ರ ನಿಲ್ಲಿಸಲ್ಲ, ಅದಂತೂ ಪಕ್ಕ, ಅಷ್ಟು ಚೆನ್ನಾಗಿದೆ. ಈಗ ರೈಸ್ ಹಾಕ್ಸ್ಕೊಂಬರೋಣ. ಸಾಂಬಾರು ಕೂಡ ಸ್ಪೆಷಲ್ ಸಾಂಬಾರು ಮಾಡಿದ್ರಂತೆ. ಏನಂತ ಈಗ ರೈಸ್ ಹಾಕ್ಸ್ಕೊಂಡು ಬಂದಿದ್ದೀನಿ. ಸೊ ರೈಸ್ ಜೊತೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ನೋಡ್ಬೋದು, ಇವ್ರದ್ದು ಹೋಟೆಲಿಂದ ಒಂದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಮಲೆನಾಡಿಂದ ಆ್ಯಕ್ಚುಲಿ ಸ್ಪೆಷಲ್ ಅಂತ ಹೇಳ್ಬೋದು. ಏನಂತ ಹೇಳಿದ್ರೆ ತಂಬುಳಿ ಕೊಟ್ಟಿದ್ದಾರೆ, ಏನೋ ಕಾಣಿಸ್ತಿದೆಯಾ. ಸೊ ಡೈಲಿ ಬೇರೆ ಥರನೇ ಚೇಂಜ್ ಆಗ್ತಾ ಇರುತ್ತೆ ಸಾಂಬಾರು. ಸೊ ಇವತ್ತು ತಂಬುಳಿ ಮಾಡಿದ್ದಾರೆ ನಾನು ಬಂದಿರೋ ದಿವಸ. ಟ್ರಿಪ್ಪು ಒಂದು ಹಪ್ಪಳ, ಒಂದು ಪಲ್ಯ, ಸಾಂಬಾರು, ಉಪ್ಪಿನಕಾಯಿ ಕೊಡ್ತಾರೆ. ಸೊ ನೋಡ್ಬೋದು ಯಾವ ಥರ ಇದೆ ಅಂತ. ಬಿಸಿ ಬಿಸಿ ಇದೆ ರೈಸ್. ಸೊ ಟೇಸ್ಟ್ ನೋಡೋಣ ಯಾವ ಥರ ಇದೆ. ಏನಂದರೆ ನೀವು ಎಲ್ಲೇ ಹೋಗಿ ಏನೇ ತಿನ್ನಿ, ಯಾವುದೇ ಬಿರಿಯಾನಿ ತಿನ್ನಿರಿ, ಸೊ ಅನ್ನ ಸಾರು ತಿನ್ನೋರಲ್ಲಿ ಎಲ್ಲ ಸುಖ ಯಾವುದ್ರಲ್ಲೂ ಸಿಗಲ್ಲ. ತುಂಬಾ ಚೆನ್ನಾಗಿದೆ. ಇದು ಶಾಪಿನ ಲೊಕೇಶನ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ್ಯಂಡ್ ನೀವು ಬನ್ನಿ, ಟ್ರೈ ಮಾಡಿ. ಕಂಪ್ಲೀಟಾಗಿ ರೆಕಮೆಂಡ್ ಮಾಡ್ತೀನಿ. ಈ ಹೋಟೆಲು ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಸೊ 60 ರೂಪಾಯಿಗೆ ಕಂಪ್ಲೀಟಾಗಿ ಬರ್ತಿದೆ ಇವ್ರು ಕೊಡುವಂಥ ಫುಡ್ಡು. ಸೊ 60 ರೂಪಾಯಿಗೆ 4 ವೆರೈಟಿ ಫುಡ್ ಯಾರು ಕೊಡಲ್ಲ ನಮ್ಮ ಶಿವಮೊಗ್ಗದಲ್ಲಿ. ಸೊ ಇಲ್ಲಿ ನಿಮಗೆ ಸಿಗ್ತಾರೆ. ಸೊ ನೀವು ಒಂದ್ಸತಿ ಬಂದು ಟ್ರೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ತಂಬುಳಿ ಸೂಪರ್ ಆಗಿದೆ. ನಿಮ್ಮ ಶಾಪಲ್ಲಿ ನಾನು ಹೋಳಿಗೆ ಟೇಸ್ಟ್ ಮಾಡಿದೆ, ಸಾಫ್ಟ್ ಆಗಿತ್ತು ಹೋಳಿಗೆ, ತುಂಬ ಚೆನ್ನಾಗಿತ್ತು. ಆದ್ಮೇಲಿಂದ ಜೋಳದ ರೊಟ್ಟಿ ಊಟನೂ ಮಾಡಿದೆ, ಎರಡೂ ಕೂಡ ತುಂಬ ಚೆನ್ನಾಗಿತ್ತು. ಹೋಟೆಲಲ್ಲಿ ವಿಡಿಯೋ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ, ತುಂಬ ಧನ್ಯವಾದಗಳು. ಓಕೆ ಸರ್, ಥ್ಯಾಂಕ್ಸ್. APMC ಬ್ಯಾಕ್ ಗೇಟ್ ನಿಯರ್ ಪಲ್ಲಾಪುರ ಚಾಟ್ಸ್ ಆಪೋಸಿಟು, ವಿನೋಬ್ ನಗರ 60 ಫೀಟ್ ರೋಡು.
ಮಂದಾರ್ತಿ ರೊಟ್ಟಿ ಮನೆ ಬಂದಾಗ ನೀವು ಟ್ರೈ ಮಾಡಿ ಒಂದ್ಸಲಿ ವಿಸಿಟ್ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಹೇಗಿತ್ತು ಇವತ್ತಿನ ವಿಡಿಯೋ. ಸೊ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಮಂದಾರ್ತಿ ರೊಟ್ಟಿ ಕಾರ್ನರ್ ಏನಿದೆ ನನಗಂತೂ ಒಂಥರ ಪರ್ಸ್ನಲ್ ಫೇವ್ರೇಟ್ ಆಯಿತು. ಯಾಕಂತ ಹೇಳಿದ್ರೆ ಬರೀ 60 ರೂಪಾಯಿಗೆ ಇಲ್ಲಿ ಸಖತ್ತಾಗಿರೋ ಫುಡ್ ಸಿಗ್ತಾ ಇದೆ. ಆದಮೇಲಿಂದ ಅಕ್ಕಪಕ್ಕದಲ್ಲಿರುವಂಥ RMCಯಲ್ಲಿ ವರ್ಕ್ ಮಾಡುವಂಥವ್ರಾಗಿರ್ಬೋದು ಎಲ್ಲರೂ ಬಂದು ಇಲ್ಲಿ ಹೊಟ್ಟೆ ತುಂಬ ಊಟ ಮಾಡೋಗ್ತಾರೆ. ಆ್ಯಂಡ್ ಅದು ನೋಡ್ತಿದ್ರೇ ನನಗೆ ತುಂಬ ಖುಷಿ ಆಗ್ತಿದೆ. ಆ್ಯಂಡ್ ನೀವು ಬನ್ನಿ, ಲೊಕೇಶನ್ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. 60 ರೂಪಾಯಿಗೆ ಈ ಥರ ಊಟ ನಮ್ಮ ಶಿವಮೊಗ್ಗದಲ್ಲಿ ಎಲ್ಲೂ ಸಿಗಲ್ಲ ಅಂತ ಅಂದ್ಕೊಂಡು ಹಾಗಿದ್ರೆ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಸಿ ಯು. ನೋಡ್ಬೋದು ಇಲ್ಲಿ ಸಾಂಬಾರು ಇಟ್ಟಿರ್ತಾರೆ ಬಕೆಟಲ್ಲಿ, ಎಷ್ಟು ಬೇಕಷ್ಟು ಹಾಕೊಂಡು ಹೋಗಿ ತಿನ್ಬೋದು ಆರಾಮಾಗಿ.